ಇತ್ತೀಚಿನ ದಿನಗಳಲ್ಲಿ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಭಾರತ, ಟಿಬೆಟ್, ನೇಪಾಲ್ ಮತ್ತು ಚೈನಾ ಭಾಗದಲ್ಲಿ ಇರುವಂತಹ ಹಿಮನದಿಗಳು ಗ್ಲೇಷಿಯರ್ ಲೇಕ್ಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಸ್ಯಾಟಲೈಟ್ ಇಮೇಜಿನರಿ ಸ್ಟಡಿ ಅಥವಾ ಒಂದು ಅಧ್ಯಯನವನ್ನು ಮಾಡಿರುವಂತಹ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ಗೆ ಅಥವಾ ಗ್ಲೇಷಿಯಲ್ ಲೇಕ್ಸ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಮುಖವಾದಂತಹ ಚರ್ಚೆಯನ್ನು ಮಾಡೋಣ. ತಮಗೆಲ್ಲರಿಗೂ ಗುರುದೀಕ್ಷಾ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಈ ಒಂದು ಗ್ಲೇಷಿಯಲ್ ಲೇಕ್ಸ್ ಕಾನ್ಸೆಪ್ಟ್ ನಮಗೆ ಜಿಯೋಗ್ರಫಿ ಸಂಬಂಧಿತ ಒಂದು ಟಾಪಿಕ್ ಆಗಿ ಬಹಳ ಪ್ರಮುಖವಾಗಿ ಅನುಕೂಲವಾಗುವಂತಹ ಮಾಹಿತಿಯಾಗಿರುತ್ತದೆ. ಸೊ ಇಲ್ಲಿ ಗ್ಲೇಷಿಯಲ್ ಲೇಕ್ಸ್ ಅಥವಾ ಹಿಮ ನದಿಗಳು ಅಂತ ಏನು ಕರಿತೀವೋ, ಹಿಮ ನದಿಗಳು ಬಹಳ ಪ್ರಮುಖವಾಗಿ ಚರ್ಚೆಯಲ್ಲಿ ಇರುವಂಥದ್ದು. ಆ್ಯಂಡ್ ಈ ಹಿಮ ನದಿಗಳು ಪ್ರಮುಖವಾಗಿ ಮನುಷ್ಯರು ಹೋಗಿ ಸ್ವತಃ ಅಧ್ಯಯನ ಮಾಡಲು ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಅಥವಾ ಸನ್ನಿವೇಶಗಳಲ್ಲಿ ನಾವು ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ಗಳ ಸದ್ಬಳಕೆಯನ್ನು ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಈ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಬಳಕೆಯನ್ನು ಮಾಡಿ ಇಸ್ರೋ ಕಳೆದ 40 ವರ್ಷದಲ್ಲಿ 1984ರಿಂದ 2023ರವರೆಗೂ ಈ ಹಿಮ ನದಿಗಳಲ್ಲಿ ಆದಂತಹ ಬದಲಾವಣೆಗಳನ್ನು ಅಧ್ಯಯನ ಮಾಡಿರುವಂಥದ್ದು ಬಹಳ ಪ್ರಮುಖವಾಗಿ ನಾವಿಲ್ಲಿ ಚರ್ಚೆ ಮಾಡ್ತಿರುವಂಥದ್ದು. ಹಾಗೂ ಇವತ್ತಿನ ಸಂದರ್ಭದಲ್ಲಿ ಈ ಭಾಗದಲ್ಲಿ ಸುಮಾರು 2441 ಹಿಮ ನದಿಗಳು ಇದ್ದು, ಭಾರತದ ಭಾಗದಲ್ಲಿ ಅಥವಾ ಭಾರತದಲ್ಲೇ ಸುಮಾರು 160 ಹಿಮ ನದಿಗಳು ಇರುವಂಥದ್ದು. ಇಂಡಸ್, ಗಂಗಾ, ಬ್ರಹ್ಮಪುತ್ರ ನದಿಗಳ ಒಂದು ಭಾಗದಲ್ಲಿ ನಾವು ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಹವಾಮಾನ ಬದಲಾವಣೆಯಿಂದ ಈ ಹಿಮ ನದಿಗಳಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಬಹಳ ಪ್ರಮುಖವಾಗಿ ನೋಡಬೇಕಾಗಿರುವಂಥದ್ದು ಅಥವಾ ನಾವು ತಿಳ್ಕೊಬೇಕಾಗಿರುವಂಥದ್ದು ಅತ್ಯವಶ್ಯಕವಾಗ್ತಾ ಹೋಗ್ತಾ ಇದೆ. ಬಿಕಾಸ್ ಹಿಮ ನದಿಗಳು ಒಂದು ನೈಸರ್ಗಿಕವಾದಂತಹ ಡ್ಯಾಮ್ ರೂಪದಲ್ಲಿ ನೀರಿನ ಶೇಖರಣೆ ಮಾಡಿರುವಂಥದ್ದು. ಒಂದು ಸಂದರ್ಭದಲ್ಲಿ ಅದು ಬೆಳಕಂತ ಹೋದಾಗ ಆ ನೈಸರ್ಗಿಕ ಡ್ಯಾಮ್ ಏನಿದೆಯಲ್ಲ, ಈಗ ಸಡನ್ನಾಗಿ ಯಾವುದೋ ಒಂದು ಡ್ಯಾಮ್ ನೀರು ತುಂಬಿ ಒಡೆದೋಯ್ತಪ್ಪ, ಏನಾಗುತ್ತೆ, ಆಟೋಮೆಟಿಕಲಿ ಡ್ಯಾಮ್ನ ಕೆಳಭಾಗದಲ್ಲಿ ಇರುವಂತಹ ಊರುಗಳು, ಜನರು ಕೊಚ್ಚಿ ಹೋಗಿ ಇನ್ಫ್ರಾಸ್ಟ್ರಕ್ಚರು ಮತ್ತು ಜನರ ಸಾವು ಖಚಿತವಾಗುವಂಥದ್ದು ಅಥವಾ ಹೋಗುವಂಥದ್ದು ಪ್ರಮುಖವಾಗಿ ನಮ್ಗೆ ಗೊತ್ತೇ ಇದೆ. ಅದೇ ರೀತಿಯಲ್ಲಿ ಈ ಹಿಮ ನದಿಗಳೆಲ್ಲ ಏನು ನೈಸರ್ಗಿಕ ಡ್ಯಾಮ್ ಆಗಿದೆಯೋ ಅದನ್ನು ಹೇಳ್ತೀನಿ ಹೆಂಗೆ. ಆ ಡ್ಯಾಮ್ಗಳು ಒಂದು ವೇಳೆ ಎಕ್ಸ್ಪ್ಯಾಂಡ್ ಆಗಿ ಏನಾದರೂ ಔಟ್ಬರ್ಸ್ಟ್ ಆಯಿತು ಅಥವಾ ಪ್ರವಾಹ ಆಗಿಬಿಡ್ತು ಅಂತಂದರೆ ಕೆಳಗಿರುವಂತಹ ಪ್ರಮುಖವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಜನರ ಜೀವನದ ಮೇಲೆ ಆಗುವಂತಹ ಹಾನಿಯನ್ನು ತಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹವಾಮಾನ ಬದಲಾವಣೆ ಹೆಚ್ಚಾಗ್ತಿರುವಂತಹ ಸಂದರ್ಭದಲ್ಲಿ ಇದರ ಅಧ್ಯಯನವು ಅಷ್ಟೇ ಪ್ರಮುಖವಾದಂತಹ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಗ್ಲೇಷಿಯಲ್ ಲೇಕ್ಸಿಗೆ ಸಂಬಂಧಿಸಿದಂತಹ ಚರ್ಚೆ ಪ್ರಮುಖವಾಗ್ತಾ ಇದೆ. ಈಗ ಈ ಹಿಮ ನದಿಗಳು ಅಥವಾ ಗ್ಲೇಷಿಯಲ್ ಲೇಕ್ಸ್ ಹೇಗೆ ಫಾರ್ಮ್ ಆಗ್ತವೆ ಅಥವಾ ಯಾವ ರೀತಿಯಾಗಿ ಇವು ಬೆಳಕಿಗೆ ಬರ್ತವೆ ಅನ್ನುವಂಥದ್ದು. ಈ ಹಿಮಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ, ಬಿಕಾಸ್ ಭಾರ ಇರ್ತವೆ, ಸೊ ಕೆಳಗಡೆ ಕಲ್ಲು, ಮಣ್ಣು, ಧೂಳು ಎಲ್ಲವೂ ಈ ಹಿಮಗಳ ಜೊತೆಯಲ್ಲಿ ಮೂವ್ ಆಗೋಕ್ಕೆ ಶುರು ಆಗ್ತವೆ. ಮೂವ್ ಆಗ್ತಾ ಹೋದಂತಹ ಸಂದರ್ಭದಲ್ಲಿ ಈ ಭೂಮಿ ಎಲ್ಲಿ ಮೂವ್ ಆಗ್ತಾ ಇದೆಯೋ ಅಲ್ಲಿ ಒಂದಿಷ್ಟು ಗುಂಡಿ, ತೆಗ್ಗು, ಉಬ್ಬು ಎಲ್ಲವೂ ಫಾರ್ಮ್ ಆಗ್ತವೆ. ಇದು ಎಲ್ಲಿ ಗುಂಡಿ ಫಾರ್ಮ್ ಆಗ್ತಿದೆ ನೋಡಿ, ಈ ಗುಂಡಿ ಫಾರ್ಮ್ ಎಲ್ಲ ಆಗ್ತಾ ಇದೆಯಲ್ಲ, ಒಂದು ಕಡೆ ಉಬ್ಬಾಗುತ್ತೆ, ಒಂದ್ಸರಿ ಗುಂಡಿ ಆಗುತ್ತೆ. ಈ ಗುಂಡಿ ಫಾರ್ಮ್ ಆದಂತಹ ಕಡೆಗಳ ಈ ಹಿಮಗಳು ಕರಗಿದಂತಹ ಸಂದರ್ಭದಲ್ಲಿ ಅಲ್ಲಿ ನೀರಿನ ಶೇಖರಣೆ ಆಗುತ್ತೆ. ಹಾಗೂ ಏನು ಕಲ್ಲು ಮಣ್ಣು ಹೋಗ್ತಾ ಇದ್ವಲ್ಲ ಇವು ಇಲ್ಲಿ ಉಳ್ಕೊಳ್ತವೆ. ಹೀಗಾದಂತಹ ಸಂದರ್ಭದಲ್ಲಿ ಅಥವಾ ಇವುಗಳನ್ನು, ಬಿಕಾಸ್ ಲ್ಯಾಂಡ್ ಫಾರ್ಮ್ಸ್ ಮೇಲೂ ಕ್ವಶನ್ಸ್ ಬರ್ತವೆ. ಸೊ ಈ ಒಂದು ಕಲ್ಲು ಮಣ್ಣಿನ ಶೇಖರಣೆಯಿಂದಾಗಿ ಈ ಗುಂಡಿಯ ಮೇಲೆ ಏನು ಡ್ಯಾಮ್ ರೀತಿಯ ಒಂದು ವ್ಯವಸ್ಥೆ ಆಗ್ತಾ ಇದೆಯೋ ಇದನ್ನ ಗ್ಲೇಷಿಯಲ್ ಮೊರೈನ್ಸ್ ಅಂತ ಕರೀತಾರೆ. ಗ್ಲೇಷಿಯಲ್ ಮೊರೈನ್ಸ್ ಇದೇನು ಕಲ್ಲು ಮಣ್ಣು ಹಿಮಗಳ ಜೊತೆ ಮೂವ್ ಆಗ್ತಾ ಇತ್ತು. ಆ್ಯಂಡ್ ಈ ಅಂತ್ಯದಲ್ಲಿ ಏನು ಹಿಂಗೆ ಆಗ್ತಾ ಇತ್ತಲ್ಲ ಇದನ್ನ ಟರ್ಮಿನಲ್ ಮೊರೈನ್ಸ್ ಅಂತ ಕರೀತಾರೆ. ಟರ್ಮಿನಲ್, ಯಾಕಂದ್ರೆ ಇಲ್ಲಿ ಟರ್ಮಿನಲ್ ಎಂಡಿಂಗ್ ಆಗಿದೆ, ಸೊ ಟರ್ಮಿನಲ್ ಮೊರೈನ್ಸ್ ಅಂತ ಕರೀತಾರೆ.
ಸೊ 2 ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ ತಿಳ್ಕೊಂಡು. ಸೊ ಹೀಗಾದಂತಹ ಏನು ಗುಂಡಿಯಲ್ಲಿ ನೀರಿನ ಶೇಖರಣೆ ಆಗಿ ಒಂದು ಕೆರೆಯ ಮಾದರಿಯಲ್ಲಿ ನೀರು ಶೇಖರಣೆ ಆಗ್ತಿದೆಯೋ ಈ ಹಿಮಗಳಿಂದ ಕರಗಿದಂತಹ ನೀರಿನಿಂದಾಗಿ ಅದನ್ನ ನಾವು ಗ್ಲೇಷಿಯಲ್ ಲೇಕ್ಸ್ ಅಂತ ಕರಿತೀವಿ ಅಥವಾ ಹಿಮ ನದಿಗಳು ಅಂತ ಕರಿತೀವಿ. ಈ ಹಿಮ ನದಿಗಳು ಪ್ರಮುಖವಾದಂತಹ ನದಿಗಳ ಒಂದು ಸೋರ್ಸ್ ಆಗಿರ್ತವೆ. ಈಗ ಬ್ರಹ್ಮಪುತ್ರ, ಗಂಗಾ, ಇಂಡಸ್ ಇವುಗಳಿಗೆ ನೀರಿನ ಒಂದು ಸಪ್ಲೈ ಎಲ್ಲಿಂದ ಆಗ್ತಾ ಇರುತ್ತೆ? ಈ ಒಂದು ಗ್ಲೇಷಿಯಲ್ ಲೇಕ್ಸ್ ಇಂದಾನೆ ಆಗ್ತಾ ಇರುವಂಥದ್ದು. ಅಂಡ್ ಈ ಒಂದು ಏನು ಟರ್ಮಿನಲ್ ಮೊರೈನ್ಸ್ ಅಥವಾ ಗ್ಲೇಷಿಯಲ್ ಮೊರೈನ್ಸ್ಗಳು ಇದಾವೆ, ಇವುಗಳು ಕೆಪಾಸಿಟಿ, ಯಾಕಂದ್ರೆ ಇದಕ್ಕೊಂದು ಕೆಪಾಸಿಟಿ ಐತಿ, ಇಷ್ಟೇ ನೀರು ಹಿಡಿಯಕ್ಕೆ ಸಾಧ್ಯ ಅಂತ ಹೇಳಿ. ಸೊ ಆ ಕೆಪಾಸಿಟಿ ಹೆಚ್ಚಾದಂತಹ ಸಂದರ್ಭದಲ್ಲಿ ಇಲ್ಲಿಂದ ನೀರು ಹೊರ ಹೊಮ್ಮಕ್ಕೆ ಸಾಧ್ಯವಾಗುವಂಥದ್ದು ಸನ್ನಿವೇಶಗಳು ಎದುರಾಗೋಕ್ಕೆ ಸಾಧ್ಯತೆಗಳು ಇದಾವೆ. ಸೊ ಆ ರೀತಿಯ ಸಂದರ್ಭದನ್ನ ತಡೆ ಹಿಡಿಯುವಂತಹ ಕಡೆಗೆ ನಾವು ಇದನ್ನ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಇಸ್ರೋ ಈ ಒಂದು ಅಧ್ಯಯನ ಮಾಡಿ ರಿಪೋರ್ಟ್ ಅನ್ನು ಇಡ್ತಾ ಇದೆ ಅಥವಾ ಆ ಒಂದು ಕಂಟಿನ್ಯೂಸ್ ಅಬ್ಸರ್ವೇಷನ್ ಅನ್ನ ಮಾಡ್ತಾ ಇದೆ. ಅದನ್ನ ನಾವು ಇಲ್ಲಿ ನೋಡ್ತಾ ಇರುವಂಥದ್ದು. ಹಾಗಾದ್ರೆ ಇದನ್ನ ತಡೆ ಹಿಡಿಯಲು ಸಾಧ್ಯವಿಲ್ವಾ? ಬಿಕಾಸ್ ಒಂದಲ್ಲ ಒಂದು ದಿವಸ ಅದು ಹೊಡೆಯುತ್ತೆ. ಬಿಕಾಸ್ ಮನುಷ್ಯ ಅಂತರೂ ಅವನ ಆಸೆ ಅಭಿವೃದ್ಧಿ ಕಡೆಗೆ ಜಾಸ್ತಿ ಇದೆ. ಭೂಮಿಯ ರಕ್ಷಣೆ ಅಥವಾ ಹವಾಮಾನ ಬದಲಾವಣೆ ಬಗ್ಗೆ ಅವನಿಗೆ ಜಾಸ್ತಿ ಚಿಂತೆ ಇಲ್ಲ. ಸೊ ಇವತ್ತಿನ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಉಷ್ಣಾಂಶ ಅಥವಾ ಏನು ಟೆಂಪರೇಚರ್ ಹೆಚ್ಚಾಗ್ತಾ ಇರುವಂಥದ್ದು ಐತೋ ಅಥವಾ ಇನ್ನಿತರ ಸಮಸ್ಯೆಗಳು ಏನು ಕಾಣಿಸ್ಕೊಳ್ತಿದೀವೋ ಇದನ್ನ ಮನುಷ್ಯನ ಮೇಲೆ ಜಾಸ್ತಿ ಪ್ರಭಾವ ಬೀಳ್ತಿಲ್ಲ. ಬಿಕಾಸ್ ಅವ್ನು ಸೇಫ್ ಇದೆ, ನನಗೇನು ಎಫೆಕ್ಟ್ ಆಗ್ತಿಲ್ಲಲ್ಲ, ನನಗೆ AC ಐತಿ, ಬಿಸಿಲು ಹೆಚ್ಚಾಗಿರ್ತಿರುವಂಥವ್ರಿಗೆ ಸಮಸ್ಯೆ, ನನಗಲ್ಲ ಅಂತ ಹೇಳಿ ಎಲ್ಲರೂ ತನ್ನ ಹಾದಿಯನ್ನು ನೋಡ್ಕೊಳ್ತಿದ್ದಾರೆ. ಸೊ ಇದಕ್ಕೇನು ಸೊಲ್ಯೂಷನ್? ಹಾಗಾದ್ರೆ ಇಲ್ಲಿ ಮೊದಲನೇ ಹಂತದಲ್ಲಿ ಇಲ್ಲಿ ಏನು ನೀರಿನ ಶೇಖರಣೆ ಹೆಚ್ಚಾಗ್ತಾ ಹೋಗ್ತಿದೆಯೋ ಒಂದಿಷ್ಟು ಪೈಪ್ಸ್ಗಳನ್ನು ಉಪಯೋಗಿಸ್ಬಿಟ್ಟು ಈ ನೀರನ್ನು ಒಂದು 2-3 ಮೀಟರ್ ಕಮ್ಮಿ ಮಾಡುವಂತಹ ಪ್ರಯತ್ನವನ್ನು ಮಾಡಬಹುದು ಒಂದು ಕಡೆ. ಎರಡನೇ ಕಡೆ ಈ ಹಿಮಗಳ ಕರಗುವಂತಹ ವೇಗವನ್ನು ತಡೆಯುವಂಥದ್ದು. ಬಿಕಾಸ್ ಅದು ಎಷ್ಟು ದೊಡ್ಡ ಮಟ್ಟದಲ್ಲಿ ಕರಗ್ತಾ ಹೋಗುತ್ತೋ ಅಷ್ಟು ದೊಡ್ಡ ಮಟ್ಟದಲ್ಲಿ ಅದು ಬೆಳೀತಾ ಹೋಗುತ್ತೆ ಆ್ಯಂಡ್ ಅವಘಡ ಆಗುವಂತಹ ಸನ್ನಿವೇಶಗಳು, ಡಿಸಾಸ್ಟರ್ ಆಗುವಂತಹ ಸನ್ನಿವೇಶಗಳು ಹೆಚ್ಚಾಗ್ತವೆ. ಸೊ ಅದನ್ನು ತಡೆ ಹಿಡಿಯುವಂತಹ ಕಡೆಗೆ ಇಲ್ಲಿ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ಇದು ಬಹಳ ಪ್ರಮುಖವಾದಂತಹ ವಿಷಯವಾಗಿರುತ್ತದೆ. ಸೊ ಗ್ಲೇಷಿಯಲ್ ಲೇಕ್ ಔಟ್ಬರ್ಸ್ಟ್ ಫ್ಲಡ್ಸ್ ಅಥವಾ ಗ್ಲೇಷಿಯಲ್ ಲೇಕ್ಸಿಗೆ ಸಂಬಂಧಿಸಿದಂತಹ ಮಾಹಿತಿ ಇದಾಗಿರುವಂಥದ್ದು. ಸೊ ಜೋಗ್ರಫಿಯಲ್ಲಿ ಬಹಳ ಇಂಪಾರ್ಟೆಂಟು, ಪ್ರಿಲಿಮ್ಸಲ್ಲಿ ಕೇಳ್ಬೋದಾದಂತಹ ಒಂದು ಕಾನ್ಸೆಪ್ಟ್ ಆಗಿರುವಂತಹ ಸಂದರ್ಭದಲ್ಲಿ ತಿಳ್ಕೊಳ್ಳಿ. ಸೊ ಮುಂದಿನ ಹಂತದಲ್ಲಿ ಮತ್ತೆ ಹೊಸ ವಿಷಯ, ಹೊಸ ಸಂಚಿಕೆಯನ್ನು ತಿಳ್ಕೊಳ್ಳೋದಕ್ಕೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ವಿಷಯಗಳನ್ನು ಅರ್ಥೈಸ್ಕೊಳ್ಳಿ, ಓದಬೇಡಿ. ಬಿಕಾಸ್ ಪೆನ್ ಹಿಡ್ಕೊಂಡು ಬುಕ್ ಮೇಲೆ ಗೆರೆ ಹೊಡ್ಕೊಂತ ಹೋಗ್ಬಿಟ್ರೆ ಓದ್ದಂಗೆ ಆಗಲ್ಲ, ಅದು ನೀವು ಬರೀ ಸಮಯ ವ್ಯಯ ಮಾಡ್ತಿದ್ದೀರಾ ಅಷ್ಟೇ. ಸೊ ಡೋಂಟ್ ರೀಡ್, ಯು ಲರ್ನ್ ಥಿಂಗ್ಸ್, ದಟ್ ಈಸ್ ಹೌ ಯು ಕ್ಯಾರಿ ಇಟ್ ಫಾರ್ವರ್ಡ್. ಸೊ ಬರೀ ಓದೋದಲ್ಲ, ಅದನ್ನು ತಿಳುವಳಿಕೆಯಾಗಿ ಕನ್ವರ್ಟ್ ಮಾಡಿ, ಆವಾಗ ಅದು ಲಾಂಗ್ ಟರ್ಮ್ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಪರೀಕ್ಷೆಗೆ ತೊಗೊಂಡು ಹೋಗೋ ಪರೀಕ್ಷೆಯಲ್ಲಿ ಕೂತಾಗ ನೀವು ನಿಮ್ಮ ಪರ್ಸನಾಲಿಟಿ, ನೀವು ಬರೆಯುವಂತಹ ವಿಧಾನವು ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾಗುತ್ತೆ. ಸೊ ಯಾವುದೇ ಪ್ರಶ್ನೆಗಳು ಅಥವಾ ಕ್ವಶನ್ಸ್ ಇದ್ದಂತಹ ಸಂದರ್ಭದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.